ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ ನ ಲಾಸ್ಟ್ ಪಾರ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ zeros and coefficients of a polynomial. If you are watching this video for the first time, kindly subscribe. ಈ ವಿಡಿಯೋ ಇಷ್ಟ ಆದ್ರೆ share it across to your friends also. For better watching, change your video quality to 1080p. So let's get started. By now everyone will be knowing what is zero of a polynomial. ಯಾವ ವೇರಿಯಬಲ್ ವ್ಯಾಲ್ಯೂಗೆ ಪಾಲಿನಾಮಿಯಲ್ ವ್ಯಾಲ್ಯೂನೇ ಝೀರೋ ಆಗ್ಬಿಡುತ್ತೋ ಆ ವ್ಯಾಲ್ಯೂನ ನಾವು ಝೀರೋ ಆಫ್ ಅ ಪಾಲಿನಾಮಿಯಲ್ ಅಂತ ಕರಿತೀವಿ. ಸಪೋಸ್ ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ, ಪಿ ಆಫ್ ಎಕ್ಸ್ ಅಂತ ಒಂದು ಪಾಲಿನಾಮಿಯಲ್ ತಗೋತೀನಿ. ಎಕ್ಸ್ ಜಾಗದಲ್ಲಿ ನಾನು ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನೋ ಮಾಡಿದ ತಕ್ಷಣ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಝೀರೋ ಆದ್ರೆ ಈ ವ್ಯಾಲ್ಯೂನ ನಾನು ಝೀರೋ ಆಫ್ ಅ ಪಾಲಿನಾಮಿಯಲ್ ಅಂತ ಕರಿತೀನಿ. ಇದಕ್ಕೆ ಯಾವ್ದ್ರ ಜೊತೆ ರಿಲೇಷನ್ ಕೊಡ್ಬೇಕೀಗ? ಕೋಎಫಿಷಿಯಂಟ್ ಆಫ್ ಅ ಪಾಲಿನಾಮಿಯಲ್. ಕೋಎಫಿಷಿಯಂಟ್ ಅಂದ್ರೆ ಏನು? ಪ್ರತಿಯೊಂದು ವೇರಿಯಬಲ್ ಹಿಂದೆನೂ ಒಂದು ನಂಬರ್ ಬರಿತೀವಲ್ವಾ, ಅದೇನು ಇಲ್ಲ ಅಂದ್ರೆ 1 ಅಂತ ಲೆಕ್ಕ. ಆ ನ್ಯೂಮರಿಕಲ್ ವ್ಯಾಲ್ಯೂಗೆ ಕೋಎಫಿಷಿಯಂಟ್ ಅಂತ ಕರೀತಾರೆ. ಎಕ್ಸಾಂಪಲ್ 2x² - 3x + 6 ಇದು ಒಂದು ಪಾಲಿನಾಮಿಯಲ್. ಪ್ರತಿಯೊಂದು ವೇರಿಯಬಲ್ ಪಕ್ಕದಲ್ಲೂ ಒಂದು ನಂಬರ್ ಇದೆ ಅಲ್ವಾ. ಸೊ 2 is called as coefficient of x², 3 is called as coefficient of x. ಇಲ್ಲಿ ಏನು ಇಲ್ಲ ಅಂದ್ರೆ x⁻0 ಪಕ್ಕದಲ್ಲಿದೆ. ಸೊ x⁻0 ಕೋಎಫಿಷಿಯಂಟ್ ಏನು? 6 is the coefficient of x². ಜನರಲೈಸ್ ಮಾಡಿದ್ರೆ ಏನಿರುತ್ತೆ? 2 ಜಾಗದಲ್ಲಿ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ. ಓಕೆ, ಸೊ ನಾವು ಇವಾಗ ಏನ್ ಮಾಡ್ಬೇಕು? 0 ಆಮೇಲೆ ಕೋಎಫಿಷಿಯಂಟ್ ಗೆ ರಿಲೇಷನ್ ಫೈಂಡ್ ಮಾಡಬೇಕು. ರಿಲೇಷನ್ ಹೆಂಗಿರುತ್ತೆ? ಈಗ ಸಪೋಸ್ ಅದು ಒಂದು ಈಕ್ವೇಶನ್ ಇರುತ್ತಲ್ವಾ, ಒಂದು ಸೈಡ್ ಅಲ್ಲಿ 0 ಇರಬೇಕು, ಒಂದು ಸೈಡ್ ಅಲ್ಲಿ ಕೋಎಫಿಷಿಯಂಟ್ಸ್ ಇರಬೇಕು. ಫಸ್ಟ್ ನಾವು ಲೀನಿಯರ್ ಈಕ್ವೇಶನ್ ಟ್ರೈ ಮಾಡೋಣ. ದ ಸೇಮ್ ಥಿಂಗ್ ವಿಲ್ ಬಿ ಅಪ್ಲೈಡ್ ಫಾರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಸೊ ಫಸ್ಟ್ ಕ್ವಾಡ್ರಾಟಿಕ್ ಲೀನಿಯರ್ ಮಾಡೋಣ. ಫಸ್ಟ್ ಲೀನಿಯರ್ ಜನರಲ್ ಫಾರ್ಮ್ ಏನು ಲೀನಿಯರ್ದು? ಲೀನಿಯರ್ ಪಾಲಿನಾಮಿಯಲ್ ಈಸ್ ಹ್ಯಾವಿಂಗ್ ದ ಜನರಲ್ ಫಾರ್ಮ್ ಆಫ್ ax + b. ಎಷ್ಟು ಝೀರೋ ಇರುತ್ತೆ ಈ ಪಾಲಿನಾಮಿಯಲ್ಗೆ? ಯು ವಿಲ್ ಹ್ಯಾವ್ ಓನ್ಲಿ ಮ್ಯಾಕ್ಸಿಮಮ್ ಆಫ್ 1 0. 0 ಸಬ್ಸ್ಟಿಟ್ಯೂಟ್ ಮಾಡೋ ವ್ಯಾಲ್ಯೂ ಯಾವುದು? ಇಲ್ಲಿದೆ x. ಓಕೆ, ಈಗ ಸಪೋಸ್ ಅಸ್ಯೂಮ್ ದಟ್ x ಇಸ್ ದ ಝೀರೋ ಆಫ್ ಅ ಪಾಲಿನಾಮಿಯಲ್. ಇಲ್ಲಿ ಏನ್ x ಕೂತಿದೆಯೋ ಅದೇ ಝೀರೋ, ಅದೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಝೀರೋ ಆಗ್ಬಿಡುತ್ತೆ. ಓಕೆ, ಸೊ ನನ್ನ ಹತ್ರ ಏನಿದೆ ಇವಾಗ? ಪಾಲಿನಾಮಿಯಲ್ p of x is equal to ax + b where x is a 0. x 0 ಆದ್ರೆ ಪಾಲಿನಾಮಿಯಲ್ ವ್ಯಾಲ್ಯೂ ಏನಾಗಬೇಕು? ಪಾಲಿನಾಮಿಯಲ್ ವ್ಯಾಲ್ಯೂ 0 ಆಗಬೇಕು. ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 0 is equal to ax + b. ನನಗೆ ಬೇಕಾಗಿರೋದು x ವ್ಯಾಲ್ಯೂ ಶಿಫ್ಟ್ ಮಾಡಿ. -b is equal to ax, b ಕೆಳಗಡೆ ಬಂದ್ರೆ ಅಂದ್ರೆ a ಕೆಳಗಡೆ ಬಂದ್ರೆ -b/a is equal to x. ಸೊ ಅರ್ಥ ಆಗ್ತಿದೆ ಅಲ್ವಾ? ಈಗ ನೋಡಿ ಇಲ್ಲಿರೋ x ಏನು? ದಿಸ್ ಇಸ್ ನಥಿಂಗ್ ಬಟ್ 0 ಆಫ್ ಅ ಪಾಲಿನಾಮಿಯಲ್. ಕರೆಕ್ಟಾ? ಇವೆರಡೇನು? b ಆಮೇಲೆ ಏನು? ದೇ ಬೋತ್ ಆರ್ ಕೋಎಫಿಷಿಯಂಟ್ಸ್. ಸೊ ನೌ ಯು ಹ್ಯಾವ್ ಗಿವನ್ ದ ರಿಲೇಷನ್ ಬಿಟ್ವೀನ್ 0 and coefficients ಫಾರ್ ಅ ಲೀನಿಯರ್ ಪಾಲಿನಾಮಿಯಲ್. ಅಂಡ್ ನೀವು ಯಾವುದೇ ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟು ನೀವು 0 ಫೈಂಡ್ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಬಿ ಅಂಡ್ ಎ ಕೋಎಫಿಷಿಯಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 0 ವ್ಯಾಲ್ಯೂ ಬಂದ್ಬಿಡುತ್ತೆ. ಇದೇ ತರ ಲೆಟ್ ಸಿ ವಾಟ್ ಹ್ಯಾಪನ್ಸ್ ವಾಟ್ ದೇ ಹ್ಯಾವ್ ಗಿವನ್ ಫಾರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. Now let's try to understand the relation between 0 and coefficients of a quadratic polynomial. First as usual ನಾವು ಲೀನಿಯರ್ ಏನು ಮಾಡಿದ್ವೋ ಅದನ್ನೇ ಮಾಡ್ತೀನಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನು? ಜನರಲ್ ಫಾರ್ಮ್ ಇಸ್ ax² + bx + c. ಎಷ್ಟು ನಂಬರ್ ಆಫ್ ಮ್ಯಾಕ್ಸಿಮಮ್ ಝೀರೋಸ್ ಬರುತ್ತೆ? ಯು ಕ್ಯಾನ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಆಫ್ 2 zeros. ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ನಮಗೆ ಅಷ್ಟು ಪ್ರಾಬ್ಲಮ್ ಆಗಿಲ್ಲ ಬಿಕಾಸ್ ಮ್ಯಾಕ್ಸಿಮಮ್ ಒಂದೇ 0 ಇರುತ್ತೆ ಅಂಡ್ ಒಂದೇ 0 ಅಲ್ಲಿತ್ತು ಎಕ್ಸ್ ವ್ಯಾಲ್ಯೂ. ಬಟ್ ಕ್ವಾಡ್ರಾಟಿಕ್ ಅಲ್ಲಿ ಏನಾಗುತ್ತೆ? ನಮಗೆ 2 zeros ಬರುತ್ತೆ. ಸೊ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ಸ್ ಟ್ರೈ ಅಂಡ್ ನೇಮ್ ದೆಮ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಯೂಸ್ ಮಾಡಿದಾರೋ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಇಟ್ ಇಸ್ ನಾಟ್ ಕಂಪಲ್ಸರಿ ದಟ್ ನೀವು ಅದನ್ನೇ ಯೂಸ್ ಮಾಡಬೇಕು. ನೀವು ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಆಲ್ಫಾ ಅಂಡ್ ಬೀಟಾ ಅಂತ ಬರೀತೀವಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಡೈರೆಕ್ಟ್ ಆಗಿ ಆಲ್ಫಾಗೊಂದು ವ್ಯಾಲ್ಯೂ, ಡೈರೆಕ್ಟ್ ಆಗಿ ಒಂದು ಬೀಟಾಗ್ ವ್ಯಾಲ್ಯೂ, ಆ ತರ ರಿಲೇಷನ್ ಬರಲ್ಲ. ಲೀನಿಯರ್ ಅಲ್ಲಿ ಹಂಗೆ ಬಂದಿತ್ತು. ಕ್ವಾಡ್ರಾಟಿಕ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ನಾವೇನ್ ಮಾಡ್ಬೇಕು? ಆಸ್ ಯೂಶಲ್ ನಾವು ಲೀನಿಯರ್ ಪಾಲಿನಾಮಿಯಲ್ ಮಾಡಿದ್ವಲ್ಲ, ax² + bx + c ಇದನ್ನ 0 ತಗೋಬೇಕು, ಡಿರೈವ್ ಮಾಡಬೇಕು, ಇದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಐ ಸ್ಟಿಕ್ ಟು ದ ಪಾಯಿಂಟ್. ನಮಗೆ ಬೇಕಾಗಿರೋದು ಯಾವ್ದು? ಆಲ್ಫಾ ಬೀಟಾ ಎ ಬಿ ಸಿ ಗಿರೋ ರಿಲೇಷನ್. ಫಸ್ಟ್ ರಿಲೇಷನ್ ಬಡಿತೀನಿ. 2 0 ಇದೆ ಅಲ್ವಾ, ಸೊ 2 ರಿಲೇಷನ್ ಬರುತ್ತೆ ನಿಮಗೆ. ಫಸ್ಟ್ ರಿಲೇಷನ್ ಏನು? ಫಸ್ಟ್ ರಿಲೇಷನ್ ನಾನು 2 zeros ನ ಆಡ್ ಮಾಡಿದಾಗ, ನಾನು ಆಲ್ಫಾ ಅಂಡ್ ಬೀಟಾ ಏನು ಝೀರೋಸ್, 2 zeros ನ ಆಡ್ ಮಾಡಿದಾಗ ನನಗೆ ಆ ವ್ಯಾಲ್ಯೂ ಏನ್ ಸಿಗುತ್ತೋ ಇಟ್ ವಿಲ್ ಬಿ ಈಕ್ವಲ್ ಟು -b/a. ಮೈನಸ್ ಈಗ ಮೈನಸ್ ಎಲ್ಲಿಂದ ಬಂತು? ಆಕ್ಚುಲಿ ಫಾರ್ಮುಲಾ ಏನಿದೆ? ಇಲ್ಲಿ +b ಏನಿದೆ? b +c ಇದೆ. ಸೊ ಮೈನಸ್ ಹೆಂಗ್ ಬಂತು? ರಿಲೇಷನ್ ಅಲ್ಲಿ ಬಂತು.
ರಿಲೇಷನ್ ಎಲ್ಲಿಂದ ಬಂತು? ನಾವು ಈ ಡಿರೈವೇಶನ್ ಮಾಡಿದಾಗ ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ರಿಲೇಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಬಿ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್, ವೇರಿಯಬಲ್ ಎಕ್ಸ್ ಪಕ್ಕದಲ್ಲಿ ಏನಿರುತ್ತೋ ಅದ್ರದ್ದು, ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಫಸ್ಟ್ ರಿಲೇಷನ್. ನೆಕ್ಸ್ಟ್ ಇದೇ ಎರಡು ಝೀರೋಸ್ ನ ನೀವು ಮಲ್ಟಿಪ್ಲೈ ಮಾಡಿದಾಗ, ಆಲ್ಫಾ ಇಂಟು ಬೀಟಾ ಮಾಡಿದಾಗ ಆ ವ್ಯಾಲ್ಯೂ ನಿಮ್ಗೆ ಏನ್ ಆನ್ಸರ್ ಬರಬೇಕೋ ದಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಸಿ ಬೈ ಎ. ಓಕೆ, ಈಗ ಸಿ ಏನು? ಸಿ ಇಸ್ ಯೋರ್ ಕಾನ್ಸ್ಟೆಂಟ್, ಸಿ ಇಸ್ ಅ ಕಾನ್ಸ್ಟೆಂಟ್, ಡಿವೈಡೆಡ್ ಬೈ ಎ ಏನು? ಎ ಇಲ್ಲೇ ಬರುದ್ವಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಯೂಶಲಿ ನಾವೇನ್ ಮಾಡ್ತೀವಿ? ನಾವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ತೀವಿ, ಆಲ್ಫಾ ಬೀಟಾ ವ್ಯಾಲ್ಯೂಸ್ ಫೈಂಡ್ ಮಾಡ್ತೀವಿ. ಆದರೆ ನೀವು ಇದನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಝೀರೋಸ್ ನ ಕಂಡುಹಿಡಿಬಹುದು. ಫಸ್ಟ್ ಕ್ವಶನ್ ಯಾವ ತರ ಕೊಡ್ಬೋದು? ನಿಮಗೊಂದು ಪಾಲಿನಾಮಿಯಲ್ ಕೊಡ್ತಾರೆ, ಫೈಂಡ್ ದ ಝೀರೋಸ್, ವೆರಿಫೈ ದ ರಿಲೇಷನ್ ಅಂತ ಕೊಡ್ತಾರೆ. ಆ ತರದ ಒಂದು ಕ್ವಶನ್ ಮಾಡೋಣ, ಸೊ ದಟ್ ನಮ್ಗೆ ಏನೇನ್ ಡೌಟ್ಸ್ ಇದೆ ಎಲ್ಲ ಕ್ಲಾರಿಫೈ ಆಗ್ಬಿಡುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್, ಎರಡು ಝೀರೋ ಬರಬೇಕು, ಇದೆಲ್ಲ ಗೊತ್ತಿದೆ ನಿಮ್ಗೆ. ಓಕೆ, ಫಸ್ಟ್ ಕ್ವಶನ್ ಲೆಟ್ ಮಿ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2, ದಿಸ್ ಇಸ್ ದ ಪಾಲಿನಾಮಿಯಲ್ ಗಿವನ್. ನಮಗೆ ಆಲ್ಫಾ ಬೀಟಾ ವ್ಯಾಲ್ಯೂಸ್ ಬರುತ್ತೆ, ದೇ ಆರ್ ದ ಝೀರೋಸ್ ಅಲ್ವಾ. ಆಲ್ಫಾ ಬೀಟಾ ವ್ಯಾಲ್ಯೂಸ್ ನಾವು ಚೆಕ್ ಮಾಡಿದಾಗ ಇದೇ ರಿಲೇಷನ್ ವರ್ಕ್ ಆಗುತ್ತಾ ಅಂತ ನೋಡೋಣ. ಡನ್. ಈಗ ನಾನು ಏನ್ ಮಾಡಬೇಕು? ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಆಸ್ ಯೂಶುವಲ್. ಫಸ್ಟ್ ಎ ಸಿ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಮಾಡಿದಾಗ 2x ಸ್ಕ್ವೇರ್ ಬರುತ್ತೆ. ಓಕೆ, 2x ಸ್ಕ್ವೇರ್ ಸ್ಪ್ಲಿಟ್ ಮಾಡಬೇಕು, ಸೊ ದಟ್ ಐ ವಿಲ್ ಗೆಟ್ 3. 2 1s are 2, ಎರಡನ್ನು ಆಡ್ ಮಾಡಿದ್ರೆ 3 ಸಿಗುತ್ತೆ, ಎರಡಕ್ಕೂ ಪ್ಲಸ್ ಕೊಡ್ತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಎಕ್ಸ್ ಪ್ಲಸ್ 2. ಫಸ್ಟ್ ಎರಡು ಟರ್ಮಲ್ಲಿ ಏನು ಕಾಮನ್ ಇದೆ? ಎಕ್ಸ್ ಕಾಮನ್ ಇದೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಥರ್ಡ್ ಅಂಡ್ ಫೋರ್ತ್ ಟರ್ಮಲ್ಲಿ ಏನು ಕಾಮನ್ ಇಲ್ಲ, ಸೊ 1 ತಗೋಬಹುದು ನೀವು, ಇಂಟು ಎಕ್ಸ್ ಪ್ಲಸ್ 2. ಈಗ ಇರೋದ್ರಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ಇದೆ, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಏನಾಗುತ್ತೆ? ಈಗ ಎಕ್ಸ್ ಇಸ್ ಈಕ್ವಲ್ ಟು -2 ಆರ್ ಎಕ್ಸ್ ಇಸ್ ಈಕ್ವಲ್ ಟು -1. ಝೀರೋಸ್ ಬಂತಲ್ವಾ, ವೇರಿಯಬಲ್ ಎಕ್ಸ್ ವ್ಯಾಲ್ಯೂ ಬಂತು, ಅದೇನ್ ದಟ್ ಇಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಝೀರೋಸ್. ಸೊ ಒಂದು ವ್ಯಾಲ್ಯೂನ ಆಲ್ಫಾ ಅಂತ ತಗೋತೀನಿ, ಆಲ್ಫಾ ಇಸ್ ಈಕ್ವಲ್ ಟು -2. ಇನ್ನೊಂದು ವ್ಯಾಲ್ಯೂನ ಬೀಟಾ ಅಂತ ತಗೋತೀನಿ, -1. ಈ ರಿಲೇಷನ್ ವರ್ಕ್ ಆಗುತ್ತಾ ಅಂತ ನೋಡೋಣ. ಫಸ್ಟ್ ರಿಲೇಷನ್ ಏನಿದೆ? ಸಮ್ ಆಫ್ ಟೂ ಝೀರೋಸ್, -2 ಪ್ಲಸ್ ಆಫ್ -1 ಅಂದ್ರೆ -2 -1 ಬರುತ್ತೆ. ಫಸ್ಟ್ ರಿಲೇಷನ್ -2 -1, ಇದು ಯಾವ್ದಕ್ಕೆ ಈಕ್ವಲ್ ಇರ್ಬೇಕು? ಸಮ್ ತಗೊಂಡಾಗ ಮೈನಸ್ ಆಫ್, ಅದು ಫಾರ್ಮುಲಾ ಇರೋದು, ಹಂಗೆ ಬರೀತೀನಿ. ಈಗ ಬಿ ವ್ಯಾಲ್ಯೂ ಏನು? ಇಲ್ಲಿ ಎ ವ್ಯಾಲ್ಯೂ ಕೋಎಫಿಷಿಯಂಟ್, ಇದು ಬಿ, ಇದು ಸಿ. ಎ ವ್ಯಾಲ್ಯೂ ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ. ಬಿ ವ್ಯಾಲ್ಯೂ ಏನ್ ಬಂದಿದೆ? ಇವಾಗ 3 ಬಂದಿದೆ, ಸೊ -3 ಡಿವೈಡೆಡ್ ಬೈ 1. -2 -1 ಎಷ್ಟು? -3 ಇಸ್ ಈಕ್ವಲ್ ಟು -3. ನೋಡಿದ್ರೆ ರಿಲೇಷನ್ ವರ್ಕ್ ಆಯ್ತು. ನೆಕ್ಸ್ಟ್ ಅದೇ ತರ ಸೆಕೆಂಡ್ ರಿಲೇಷನ್ ನೋಡೋಣ. ಸೆಕೆಂಡ್ ರಿಲೇಷನ್ ಏನ್ ಕೊಟ್ಟಿದ್ದಾರೆ? ಸೆಕೆಂಡ್ ರಿಲೇಷನ್ ಪ್ರಾಡಕ್ಟ್ ತಗೊಂಡಾಗ -2 ಇಂಟು -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಇಂಟು 1 is 2. ಈ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ ಇರಬೇಕು? ಸಿ ಬೈ ಎ. ಸಿ ವ್ಯಾಲ್ಯೂ ಏನು? ಸಿ ವ್ಯಾಲ್ಯೂ 2, ಸೊ 2 ಡಿವೈಡೆಡ್ ಬೈ 1. ಸೊ ಇಲ್ಲೂ ರಿಲೇಷನ್ ವರ್ಕ್ ಆಗ್ತಿದೆ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಯಾವ ತರ ಕೊಡ್ಬೋದು? ಅವರೇ ಒಂದು ಪಾಲಿನಾಮಿಯಲ್ ಕೊಡ್ತಾರೆ, ನೀವೇ ಝೀರೋಸ್ ಆಲ್ಫಾ ಬೀಟಾಸ್ ಫೈಂಡ್ ಮಾಡಬೇಕು. ಅದ್ ಮಾಡಿದ್ಮೇಲೆ ರಿಲೇಷನ್ ಚೆಕ್ ಮಾಡ್ಬೇಕು. ದಿಸ್ ಇಸ್ ಯೋರ್ ಫಸ್ಟ್ ಥಿಂಗ್. ಇದನ್ನೇ ಉಲ್ಟಾ ಮಾಡಿದ್ರೆ ಅಂದ್ರೆ ಏನು? ಸೆಕೆಂಡ್ ಟೈಪ್ ಯಾವ ತರ ಕೊಡ್ಬೋದು ಕ್ವೆಶ್ಚನ್ ನ? ನೋಡಪ್ಪ, ಆಲ್ಫಾ -2 ಬೀಟಾ -1, ರೈಟ್ ದ ಒರಿಜಿನಲ್ ಪಾಲಿನಾಮಿಯಲ್ ಅಂತ ಕೇಳ್ಬೋದು. ಸೊ ಅವಾಗ ನೀವೇನ್ ಮಾಡ್ಬೇಕು? ಇದು ನೀವೇನೇನ್ ಮಾಡ್ಕೊಂಡು ಹೋಗಿದ್ದೀರೋ ಇದನ್ನೆಲ್ಲ ಉಲ್ಟಾ ಮಾಡಬೇಕು. ದಿಸ್ ವಿಲ್ ಬಿ ಯೋರ್ ಆನ್ಸರ್. ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಕಾಲಿಡ್ತಾ ಇದೀವಿ. ಈಗ ಇನ್ನೊಂದ್ಸರಿ ರಿವೈಸ್ ಮಾಡೋಣ, ನಮಗೆ ಏನೇನ್ ಗೊತ್ತು ಅಂತ. ಪಾಲಿನಾಮಿಯಲ್ ಕೊಟ್ಟಾಗ ನಮ್ಗೆ ಝೀರೋಸ್ ಫೈಂಡ್ ಮಾಡಕ್ ಬರುತ್ತೆ, ಬಂದಿರೋ ಝೀರೋಸ್ ರಿಲೇಷನ್ ನ ವೆರಿಫೈ ಮಾಡಕ್ ಬರುತ್ತೆ, ಈಸಿಯೆಸ್ಟ್ ಥಿಂಗ್. ನೆಕ್ಸ್ಟ್ ಏನು? ಬರೀ ಝೀರೋಸ್ ಕೊಟ್ರೆ ನಮ್ಗೆ ಪಾಲಿನಾಮಿಯಲ್ ಬರೆಯಕ್ ಬರುತ್ತೆ. ಅಂಡ್ ಆ ಝೀರೋದು ಸೆಪರೇಟ್ ವ್ಯಾಲ್ಯೂಸ್, ಆಲ್ಫಾ ವ್ಯಾಲ್ಯೂ ಏನು, ಬೀಟಾ ವ್ಯಾಲ್ಯೂ ಏನು ಅಂತ ಕೊಡ್ತಾರೆ, ನಮಗೆ ಅವಾಗ್ಲೂ ಬರೆಯಕ್ ಬರುತ್ತೆ ಪಾಲಿನಾಮಿಯಲ್. ನೆಕ್ಸ್ಟ್ ಇನ್ನೊಂದು ಏನ್ ಕೊಡ್ಬೋದು ನಮಗೆ? ಬರೀಬೇಕಾದ್ರೇನೆ ದೇ ಕ್ಯಾನ್ ಓನ್ಲಿ ಗಿವ್ ಆಲ್ಫಾ ಪ್ಲಸ್ ಬೀಟಾ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೆಪರೇಟ್ ವ್ಯಾಲ್ಯೂಸ್ ಬೇರೆ, ಒಟ್ಟಿಗೆ ಕೊಟ್ಟಾಗ ಬೇರೆ ವ್ಯಾಲ್ಯೂ. ಈಗ ಲಾಸ್ಟ್ ಎಕ್ಸಾಂಪಲ್ ನಾಪ್ಸ್ಕೊಂಡ್ರೆ ಆಲ್ಫಾ ಪ್ಲಸ್ ಬೀಟಾ ನಮಗೆ -3 ಏನೋ ಬಂದಿತ್ತು, ಆಲ್ಫಾ ಬೀಟಾ 2 ಏನೋ ಬಂದಿತ್ತು. ಅಂಡ್ ಅಗೈನ್ ಇಲ್ಲೂ ಅಷ್ಟೇ, ಆಲ್ಫಾ ಬೇರೆ ವ್ಯಾಲ್ಯೂ, ಬೀಟಾ ಬೇರೆ ವ್ಯಾಲ್ಯೂ. ನಮಗೆ ಅದು ಗೊತ್ತಿಲ್ಲ ಏನು ಅಂತ. ಗೊತ್ತಿದ್ರೆ ಡೈರೆಕ್ಟ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೋದಿತ್ತು ರಿವರ್ಸ್ ಆರ್ಡರ್ ಅಲ್ಲಿ. ಬಟ್ ಇಲ್ಲಿ ಎರಡು ಸೇರಿ 2 ಅಂತ ಕೊಟ್ಟಿದ್ದಾರೆ. ಈ ತರ ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಟಾಗ, ವ್ಯಾಲ್ಯೂಸ್ ಆಫ್ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಾಗ ನಾವ್ ಹೆಂಗ್ ಪಾಲಿನಾಮಿಯಲ್ ಬರೆಯೋದು? ಅಗೈನ್ ಯೂಸಿಂಗ್ ಅ ಡಿರೈವೇಶನ್. ಅದಕ್ಕೊಂದು ಡಿರೈವೇಶನ್ ಇದೆ, ಆ ಡಿರೈವೇಶನ್ ರಿಸಲ್ಟ್ ಇಲ್ಲಿದೆ. ಓಕೆ, ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ನಾನೇನ್ ಬರಿಬೇಕು? -3
ಇಂಟು ಎಕ್ಸ್ ಬರಿಬೇಕು, ಕರೆಕ್ಟಾ? ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಏನು? ಆಲ್ಫಾ ಬೀಟಾ ಇಸ್ 2. ಈಗ ನೋಡಿ ಏನ್ ಸಿಗುತ್ತೆ, -3, ಸಾರಿ ಇದು -3. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ? +3x + 2. ಈಗ ನೀವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ರೆ ಆಕ್ಚುಲಿ ನಿಮಗೆ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಿದ್ದೆ ಇದು. ಸೊ ದೇರ್ ಆರ್ 3 ವೇಸ್, ಅರ್ಥ ಆಗ್ತಿದೆ ಅಲ್ಲ? ಥರ್ಡ್ ವೇ ಏನು? ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಬೀಟಾ. ಅಂಡ್ ಇದನ್ನ ಹೆಂಗ್ ನಾಪ್ಕ ಇಟ್ಕೊಳ್ಳೋದು? ಸಿಂಪಲ್, ಜನರಲ್ ಫಾರ್ಮ್ ಏನು? ax² + bx + c. ನೀವು ರಿಲೇಷನ್ ನೋಡಿದಾಗ ಆಲ್ಫಾ ಬೀಟಾ ಅಲ್ಲಿ -b/a ಇದೆ, ಪ್ರಾಡಕ್ಟ್ ಅಲ್ಲಿ c/a ಇದೆ. ಸೊ ನೀವು ಯಾವುದೇ ರಿಲೇಷನ್ ಯೂಸ್ ಮಾಡಿದ್ರು a ಎರಡರಲ್ಲೂ ಇದೆ, ಅಂಡ್ a ಜಾಗ ನಮಗೆ ಗೊತ್ತು ಎಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ b ವ್ಯಾಲ್ಯೂ ಎಲ್ಲಿ ಬರಬೇಕು? ಮಿಡಲ್ ಅಲ್ಲಿ ಬರಬೇಕು. b ಕೋಎಫಿಷಿಯಂಟ್ ಇರೋ ರಿಲೇಷನ್ ಯಾವುದು? ಝೀರೋಸ್ ಅಲ್ಲಿ. ಇಟ್ ಈಸ್ ರಿಲೇಟೆಡ್ ವಿತ್ ಆಲ್ಫಾ ಪ್ಲಸ್ ಬೀಟಾ, ಯಾಕಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ -b/a. ಸೊ ಸೆಂಟರ್ ಅಲ್ಲಿ ನಾನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿತೀನಿ. ಮೈನಸ್ ಏನಕ್ಕೆ ಅಂತ ಕೇಳ್ಬೋದು. ನಾವು ಝೀರೋಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆಕ್ಚುಯಲ್ ಪಾಲಿನಾಮಿಯಲ್ದು ಸೈನ್ ಚೇಂಜ್ ಆಗಿರುತ್ತೆ, ಕೋಎಫಿಷಿಯಂಟ್ ಅಲ್ವಾ? ಸೊ ನಾವು ಉಲ್ಟಾ ಬರಿಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಗೆ ಅದೇ ವಾಪಸ್ ಬೇಕಲ್ವಾ? ಸೊ ಮೈನಸ್ ಆಗಿದ್ರೆ ಅದು ಪ್ಲಸ್ ಆಗೋದಕ್ಕೆ ಏನ್ ಮಾಡ್ಬೇಕು? ಇಂಟು ಮೈನಸ್ ಮಾಡ್ಬೇಕು. ಅದೇ ಕೆಲಸ ಇಲ್ಲಿ ಮಾಡ್ತೀವಿ ನಾವು. ಸಪೋಸ್ ನಾವು ಝೀರೋಸ್ ಬರಿಬೇಕಾದ್ರೆ ಪ್ಲಸ್ ಆಗಿದ್ರೆ ವಾಪಸ್ ನಾವು ಮೈನಸ್ ಮಾಡ್ಬೇಕಲ್ಲ, ಅದಕ್ಕೆ ಈ ಮೈನಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಬಿ ವ್ಯಾಲ್ಯೂ ಇಲ್ಲಿದೆ. ಓಕೆ, ಬಿ ಬೇಕಿತ್ತು, ಅದಕ್ಕೆ ಬಿ ಇರೋ ಕೋಎಫಿಷಿಯಂಟ್ ರಿಲೇಷನ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಸಿ ವ್ಯಾಲ್ಯೂ ಬೇಕು. ಸಿ ವ್ಯಾಲ್ಯೂ ಯಾವ ಝೀರೋಗೆ ರಿಲೇಟ್ ಆಗುತ್ತೆ? ಪ್ರಾಡಕ್ಟ್ ಆಫ್ ಝೀರೋಸ್ ರಿಲೇಟ್ ಆಗುತ್ತೆ. ಸೊ ಸಿ ಜಾಗದಲ್ಲಿ ಪ್ರಾಡಕ್ಟ್ ಬಂದಿದೆ. ಓಕೆ, ಇದು ನೀವು ಬರೆದ್ಬಿಟ್ಟು ಎರಡರಲ್ಲೂ ಎ ಇದೆ, ಸೊ x² ಅಂತ ಬರೋದು, ಪ್ಲಸ್ ಇದ್ರೆ ಮೈನಸ್ ಆಗ್ಬೇಕಲ್ವಾ? ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಸಿ ಇರೋದು ಯಾವ್ದ್ರಲ್ಲಿ? ಪ್ರಾಡಕ್ಟ್ ಅಲ್ಲಿ. ಈ ತರ ನಾಪ್ಕ ಇಟ್ಕೊಂಡ್ರು ಅರ್ಥ ಆಯ್ತಲ್ವಾ? ಸೊ ಇಲ್ಲಿಗೆ ನಿಮ್ಮ ಪಾಲಿನಾಮಿಯಲ್ಸ್ ಫುಲ್ ಕಾನ್ಸೆಪ್ಟ್ ಮುಗಿದಿದೆ. ನೆಕ್ಸ್ಟ್ ವಿಡಿಯೋ ನಾವು ಅಪ್ಲೋಡ್ ಮಾಡೋದು ಇಟ್ ಈಸ್ ಫಾರ್ ಓನ್ಲಿ ದ ಎಕ್ಸಸೈಸ್, NCERT ಇರೋ ಎಕ್ಸಸೈಸ್ ಎಲ್ಲದನ್ನು ಅಪ್ಲೋಡ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ಫರ್ದರ್ ಅಪ್ಡೇಟ್ಸ್. ಇದೇ ತರ ಪ್ರತಿ ಚಾಪ್ಟರ್ನು ವಿತಿನ್ 2 months ನಾವು ಕವರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ kindly share it to your friends so that they'll make use of it. Okay, thank you for watching and share this video as much as possible. Thank you.